ಏ ಯಾವ ನಕ್ಷತ್ರ ಹೇಳ ಮಿತೆಯ ಮತ್ತೊಮ್ಮೆ ಕೇಳ ಯಾವ ನಕ್ಷತ್ರ ಹೇಳ ಮಿತೆಯ ಏ ಶಿವ ಹುಟ್ಟುವಾಗ ಹೊತ್ತ ಎಷ್ಟ ಏರುತ್ತ ಹೇಳಿ ಆಡಬೇಕ ಇದರ ಗತೆಯ ಕೇಳ್ತೇನ ಶಿವ ಹುಟ್ಟ್ಯಾನ ಹೇಳ ಯಾವುದೇನ ಮನೆತನ ಮಾಡಿದಕ್ಕೆ ಹೆಸರೇನ ಮಾಡಿದಕ್ಕೆ ಹೆಸರೇನ ಮಾಡಿದಕ್ಕೆ ಬಾರ ನಿನ್ನ ಗುರುವೇನ ಯಾತರ ಮೇಲ ಕುಂತ ಹಡದಾಳ ಹೇಳ ನನಗ ಇದರ ಗತೆಯ ಏ ನಿರಾಕಾರದಾಗ ಇಲ್ಲ ಅಂತ ಮೂಲ ಸಂಬಂಧಗ ಬರದೇಯ ಮತ್ತೇನ್ ಕೇಳ್ತಾಳ ಏನಂತ ಕೇಳ್ತಾಳ್ರಿ ಬಾಳ ಚಂದ ಕೇಳಾಕೈತ್ಯಾಳ ಏನ್ ನಿಮ್ಮ ಅವ್ವನದಿಂದ ನಮ್ಮ ಅಪ್ಪನ ದೋತ್ರ ಟಚ್ ಆಗಲಾರ್ದಂಗ ನಿಮ್ಮ ಅವ್ವ ಎಷ್ಟು ಮಂದಿನ ಹಾಡಲಾಳು ಯಾರ್ಯಾರನ್ನ ತಯಾರು ಮಾಡ್ಯಾಳ ಎಷ್ಟೋ ಮಂದಿನ ಹಡದಾಳ ಹಾಡಾಕತ್ತ ಅಂತಲೇ ಏನ್ ಹೇಳ್ತಾಳು ಈಗ ಎಲ್ಲಿಗೆ ಹೋಗ್ಯಾಳ ಎಲ್ಲಿ ಹೋಗ್ಯಾಳ ಇಂಜೆಕ್ಷನ್ಲೆ ಮಕ್ಕಳ ಮಾಡ್ಕೊಳಕ್ ಹೋಗ್ಯಾಳ ಇಂಜೆಕ್ಷನ್ಲೆ ಮಕ್ಕಳ ಮಾಡ್ಕೊಕ್ ಹೋಗ್ಯಾಳ ಭಾರಿ ಕಲ್ತಾಳ ಇದನ್ನ ಅದು 3 ತಿಂಗಳ ಕ್ವಶನ್ ಮಾಡ್ಕೊಂಡಾಳತ್ತ 3 ತಿಂಗಳ ಕೋರ್ಸ್ ಮಾಡ್ಯಾಳ 3 ತಿಂಗಳ ಕೋರ್ಸ್ ಸಾಲಿ ಮಾಡಕ್ ಹೋಗ್ಯಾಳತ್ತ ಇಲ್ಲಿ ಕನ್ನಡ ಲಕ್ಷ್ಮಣ ತೆಗ್ ಬರ್ಬೇಕಲ್ಲ ಕವಿದ್ಯ 2 ದಿನದಾಗ ಕೋರ್ಸ್ ಮುಗಿಸಿ ಕಳಿಸ್ತೀವಿ ಬರೇ 4 ದಿನದಾಗ ಇಲ್ಲಿ ಎಲ್ಲ ಹಾಕ್ಯತ ಸುಳ ಅಲ್ಲಿ ಹೋಗ್ಯಾಳ ಹೋಗಿ ಏನು ಮಾಡ್ಯಾಳ ಅಂತ ಬಾಳ ಚಂದ ಹೇಳ್ಯಾಳ ತಮ್ಮ ಒಟ್ಟ ಇಂಜೆಕ್ಷನ್ ಮಾಡ್ಕೊಂಡ ನೀ ಅಂತ ಹೇಳಾಕೈತ್ಯಾಳ ಏನಿ ಇಂಜೆಕ್ಷನ್ ಮಾಡ್ಕೊ ಮತ್ತೊಂದ ಕಡೆ ಮಾಡ್ಕೊ ಹೌದ್ರಿ ಅಲ್ಲಿ ಒಬ್ಬ ಗಂಡ ಮಗನ ಬೇಕಲ್ಲ ಅಲ್ಲಿ ನಮ್ಮ ಔಷಧಲ್ಲ ಏನ್ ಬ್ಯಾರೆ ಅದ ಬರ್ತೈತು ಏನ್ ಅವಿದ್ಯ ಮಾತಾಡಕ್ಕೂ ಒಂದಿಟ್ಟ ಬೇಕದ ನಾ ಏನ್ ಕೇಳೇನಿ ಏ ನಮ್ಮ ಅಪ್ಪನ ಸಂಬಂಧ ತಗೋಬೇಡ ನಿನ್ನ ಸೀರಿದಿಂದ ಟಚ್ ಮಾಡಿ ನೀ ಹಡ್ದತ್ರ ನನಗೆ ಹೇಳುವತ್ತ ನಾ ಹೇಳಾಕತ್ತ ಅಂತಲೇ ಏನ 3 ತಿಂಗಳ ಹೋಗೇನಿ ದವಾಖಾನಿಗೆ ಅಲ್ಲಿ ಕೋರ್ಸ್ ಮಾಡೇನಿ ಅಲ್ಲಿ ಏನೇನೋ ಮಾಡಿ ಏನೇನೋ ಮಾಡ್ಲತ್ತ 3 ತಿಂಗಳ ಹೊಟ್ಟಿಲಿ ಆದಳತ್ತ ಇದೆಲ್ಲ ಬಿಡಿ ಇದೆಲ್ಲ ಗೊತ್ತೈತಿ ಎಲ್ಲರಿಗೂ ಗೊತ್ತದ ಮಾತೈತಿ 6 ವರ್ಷ ಆತಾತ ಏನ್ ಮಾಡ್ಯಾಳ ಅಂತ ಎಷ್ಟೋ ಕೌಂದಿ ಹರಿದೋಗ್ಯಾವತ್ತ ಕರೆ ಈಗ ಹೊಟ್ಟಿಲಿ ನಿಂತಿರ್ಕಿಲ್ಲತ 3 ತಿಂಗಳ ಕವಂಜಿ ಹರಿದು ಹೋಗ್ಯಾವತ್ತ ಕರೆ ಈಕೆ ಮಶೀಬನಾಳ ವಿದ್ಯೆ ಹೊಟ್ಟಿಲೆ ನಿಂತಿಲ್ಲತ್ತನ ಬಾಂದ್ 3 ತಿಂಗಳಾಗ ಹೆಂಗ ಹೊತ್ತಮ್ಮ ಅದ ಮಂಡ್ಯಾರ ಏನಂದಾರ ನಮಗ 5 ತಿಂಗಳರ ಬೇಡನ ಮತ್ತ ಕವಂಜಿ ಪೂರ್ತಿ ಹೋಗ್ಬೇಕಲ್ಲ ಅದು ಹೊಲಿಗೆ ಅನ್ನಾಗ ಅನ್ಸೋದಾಕತಿ ಮತ್ತ ಬಾಂಧ 2 ವರ್ಷಿಗೆ ಮಾಡಂದ್ರ ಹಂಗಾಗಕತಿ ಹಂಗ ಜಗತ್ತದಾಗ ಸಾಧ್ಯ ಆಗಂಗಿಲ್ಲ ತಮ್ಮ ಅದಕ್ಕ ಈ ವಿಜ್ಞಾನದಾಗ ಅದು ಹೆಂಗಾಗಕತ್ತೈತಿ ಅಂದ್ರ ಏನ ಇಂಜೆಕ್ಷನ್ ಮಾಡ್ಕೊಂಡ ನೀನ ಹಂಗ ಮಾಡ್ಕೊಂಡನಿ ಹಿಂಗ ಮಾಡ್ಕೊಂಡನಿ ಅಲ್ಲಿ ಮಾಡ್ಕೊಂಡನಿ ಇಲ್ಲಿ ಮಾಡ್ಕೊಂಡನಿ ಅಂತ ಹೇಳಾಕೈತಿ ಅದಕ್ಕಿದಾಗ ಅದು ಹೆಂಗಾಗಕತ್ತೈತಿ ಅಂದ್ರ ಈ ಮಶ್ಯಬಳ ವಿಜ್ಞಾನ ಅಂತ ಒಬ್ಬಕಿ ಹೆಣ್ಮಗಳು ಏನು ಮಾಡಿರತ್ತ ಈಕೆ ಗಂಡ ಸತ್ 10 ವರ್ಷ ಆಗಿತ್ತ
ಈಗೇನು ಹೇಳಕತ್ತಾಳ ಇಂಜೆಕ್ಷನ್ ಮಾಡ್ಕೊಳಕ್ಕೆ ಹೌದ್ರಿ ಎಲ್ಲಿ ಅದಾಳ ಕೋಲೆದಾಗ ಇನ್ನ ಉಸಲ ಆಡತೈತಿ ಆಡತೈತಿ ಅದಕ್ಕ ಈ ಕೋಲೆದಾಗ ಕೂತಾಕಿ ಗಂಡ ಸಾತ 10 ವರ್ಷ ಆಗಿದ್ದಾತ ಹೌದ್ರಿ ಗಂಡ ಸಾತ್ 10 ವರ್ಷ ಆದ್ಮೇಲೆ ಮತ್ ಹೊಟ್ಟೆಲೆ ನಿಂತಳತ್ತೀಕಿ ತಿಳ್ತಾನೆ ನಿಮಗ ದೈವದವ್ರಿಗೆ ಯಾಕೆ ಅದನ್ನ ಹೇಳಾಕತ್ತಾನೆ ಅಂದ್ರ ಯಾಕ ಆ ಗಂಡ ಇರ್ಲಾರ್ದ ಹಡದ ನೀ ತಿಳಾಕತ್ತಾಳ ಹೊಟ್ಟೆಲೆ ನಿಂತಾನೆ ತಿಳಾಕತ್ತಾಳ ಹೌದ್ರಿ ಅದಕ್ಕ ಗಂಡ ಸಾತ್ 10 ವರ್ಷ ಆದ್ಮೇಲೆ ತಿಕ್ಕಿ ಹೊಟ್ಟೆಲೆ ನಿಂತಳತ್ತ ಮತ್ತ ಹೊಟ್ಟೆಲೆ ನಿಂತಾಳ ಅಂದ ಮತ್ತ ಊರ ಮಂದಿ ಗೊತ್ತಾಗೋದಿಲ್ಲ ಅದ್ ಎಷ್ಟು ದಿನ ಮುಚ್ಚಿಡ್ತಾಳ ಈಕೆರ ಊರ ಮಂದಿ ಗೊತ್ತಾತು ಊರ ಮಂದಿ ಗೊತ್ತಾದ ಮೇಲೆ ತಿಕ್ಕಿನ ಕೇಳಾಕ್ ಹತ್ತಾರ ಅವ್ರು ವಿದ್ಯಾನ ಏ ತಂಗಿ ಏನ ದಗದ ಗಂಡ ಸತ್ 10 ವರ್ಷ ಆಗೈತಿ ಹೆಂಗಿದು ಮಾತು ತಯಾರ ಅಂತ ಕೇಳಿದಾಗ ನೀವ್ ಯಾರು ಹೇಳಾಕ ಸಂಬಂಧ ಇಲ್ಲ ಒಂದಳಿಕೆ ಮಂದಿ ಇದು ಮೊದಲ ಯಾಟಿ ಅಂದ್ರ ಯಾಟಿ ಅವಾಗ ಅವ್ರು ವಿಚಾರ ಮಾಡ್ರು ಏ ತಂಗಿ ನಮ್ಮ ಮಾತನ್ನ ಕೇಳಕ ಬ್ಯಾರೆ ಆಕತಿ ತಗದಂದಾಗ ಅದ್ ಏನ್ ಆಕತಿ ಆಗ್ಲಿಕ್ರ ನಾ ಹೇಳಂಗಿಲ್ಲ ಅಂದಳು ಬಡ್ಕೋತ ಪಂಚಾಯತಿ ಕಾಟಿಗೆ ಹೋದ್ರ ಅವರು ಹಂಗ ಬಿಡ್ಲಿಲ್ಲ ಪಂಚಾಯತಿ ಕಾಟಿಗೆ ಹೋದಾಗ ಅವ್ರ ಹಿರಿಯಾರ ಕೇಳ್ತಾರ ಈಕಿನ ವಿದ್ಯಾನ ಏನಂತ ಏನ ತಂಗಿ ನಿನ್ನ ಗಂಡ ಸತ್ 8 ವರ್ಷ ಆತ ವಿದ್ಯಾ ಅಂತ ಕೇಳಿದಾಗ ಈಕೇನ ಹೇಳ್ತಾಳ ಏನ್ರಿ ನನ್ನ ಗಂಡ ಸತ್ 10 ವರ್ಷ ಆಗಿರ್ಬೇಕಲ್ಲ ಯಾಕ ಅಂದ್ಳಿಕೆ ಅಲ್ಲ ಹುಚ್ಚಿ ಗಂಡ ಸತ್ 10 ವರ್ಷ ಆಗೈತಾರ ಅಂತ ಹೇಳ್ತಿ ಇದು ಮಾತು ಸೋಚ್ ಆಗೈತಿ ಏನಿದು ತಗದಂದ್ರ ಅವ್ರ ಒಂದಾಗ ಈ ಕೇಳ್ತಾವ ತಮ್ಮ ಏನಂತ ಹೇಳ್ತಾ ಏನ್ರಿ ನನ್ನ ಗಂಡ ಸತ್ 10 ವರ್ಷ ಆಗಿರಬೇಕು ನನ್ನ ಗಂಡ ಸತ್ 10 ವರ್ಷ ಆಗಿರ್ಬೇಕ ಊರಾಗಿನ ಗಂಡ ಮಕ್ಕಳೆಲ್ಲ ಏನು ಸತ್ತಾರ ಅನ್ನೋದೊಳತಿಕ್ ಎಂತ ಕೇಳ್ಬೇಕಲ್ಲ ಆಕೆ ಇದು ಹೆಂಗ ಆಕೈತಿ ನೋಡು ಗಂಡನ ಮಾಡ್ಕೊಲಿಕ್ಕ ಹೆಂಗ ಅವಿದೆ ಏನ ಗಂಡನ ಮಾಡ್ಕೋತ ಹೋಗಿ ಕಡದ ಗಂಡನ ಬಿಟ್ಟು ಹೆಂಗ ಮಾಡ್ತು ಏ ನೀ ಔಷಧ ಬಿಡಾದ ಜಗದಾಗ ನಿನಗೆ ಹೆಸರು ಬರಂಗಿಲ್ಲ ಜ್ಞಾನವಳಂತ ಗಂಡನ ಮಾಡಕ್ವ ದಿನನಿತ್ಯ ಗಂಡನ ದೇವರತ್ತ ದುಡುಕ್ವ ಹೆಂಗ ನಿಮ್ಮ ಹೆಣ್ಮಕ್ಳ ಒಳಗ ಗಂಡನ ದೇವರತ್ತ ದುಡ್ಕೊಂಡ್ ಎಷ್ಟೋ ಮಂದಿ ಮುಕ್ತಿಗೆ ಹೋಗ್ಯಾರ ಗಂಡನ ಪಾದ ದಿನನಿತ್ಯ ಪೂಜೆ ಮಾಡಿದಕ್ಕೆ ಒಬ್ಬ ಕೆದಾಳ ಯಾರಕ್ಕೆ ಅತ್ರಿ ಋಷಿ ಹೇಂತಿ ಅನುಷಯ ಏನ್ ಮಾಡ್ತಿಳ ಅಂದ್ರೆ ದಿನನಿತ್ಯ ಗಂಡನ ಪೂಜೆ ಮಾಡ್ತಳು ಗಂಡನ ದೇವ್ರತ್ತ ದುಡ್ಕೋತಳು ಗಂಡನ ಪಾದ ತೊಳಿತೀಳ ಗಂಡನ ನನಗ ಸರ್ವಸ್ವಾತ ದುಡಿತೇಳು ಅಂತವ್ರ ಹೆಸರು ಈಗ ನಾಶ ಮಾಡಾಕ ಬಂದಾಳ ನೋಡಿ ಈಗ ಪಿಚ್ಚಗಣ್ಣಿನ ಪೀರಿ ಅಲ್ಲ ಒಂದ್ 4 ಮಂದಿ ಹೆಣ್ಮಕ್ಳು ಕೂತಾರೋ ಅಂತವ್ರ ಮುಂದೆ ಹೆಂಗ್ ಹೇಳ್ಬೇಕು ಏನ್ ಹೇಳ್ಬೇಕು ಅದೇನು ತರಕಿಲಿಕ್ಕಿಗೆ ಇದು ಹೆಂಗಾಗೈತಿ ಅದೇನೋ ಅಂತಾರಲ್ಲ ಹಂಗಾಗೈತಿ ತಮ್ಮ ಅದನ್ನೇ ಬಾಯ್ಲ ಬೇಡ ಅದಕ್ಕೆ ಜಗತ್ತದಾಗ ಗಂಡನ ಸೇವೆ ಮಾಡಿದವ್ರು ಬಹಳ ಮಂದಿ ಮುಕ್ತಿಗೆ ಹೋಗ್ಯಾರು ಅದಕ್ಕ ಆಕೆ ಏನ್ ಮಾಡ್ತಾಳ ಅಂದ್ರ ಅನುಷಯ ಏನ್ ಮಾಡ್ತೀಯ ಅಂತ ಪಾದ ಪೂಜೆ ಮಾಡ್ಯಾಳ ಅಂತ ತಿಳ್ಕೊಂಡ ಅಕ್ಕಿ ಬಂಜಿ ತಾನು ಹೆಂಗಸಬೇಕಂತ ತಿಳ್ಕೊಂಡು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಾರ ದರಿಗಳದಕ್ಕೆ ಮನಿಗೆ ಯಾರ ಮನಿಗಾರ ಬರ್ತಾರ ನೀ ಕರೆದ್ರ ಅವ್ರು ಹಂಗಾಗ ಬರ್ತಾರ ಈಕೆ ಮನಿಗೆ ಅದು ಬಂದಾರನ ಹಂಗಾಗ ಬರ್ತಾರ ಈಕೆ ಮನಿ ಮುಗಿಸೋದಕ್ಕೆ ನೋಡಂಗಿಲ್ಲ ಅವ್ರು ಯಾಕ ಮತ್ ದಿನನಿತ್ಯ ಬೇಯ್ತಾರ ಈಕೆ ಮನಿಗೆ ಹೆಂಗ ಬರ್ಬೇಕ ಅವ್ರು ದಿನ ಬೇಕಂತ ನಡೀತಾ ಭಕ್ತಿ ಇರಬೇಕ ಗಂಡನ ಸೇವಾ ಮಾಡಬೇಕ ಅಂತ ಗಂಡನ ಸೇವಾ ಮಾಡು ಹೆಣ್ಮಕ್ಕಳಿಗೆ ಇನ್ನೊಂದು ಮುಕ್ತಿ ಆಕತ್ತ ಹೊರತಾಗಿ ಈಕೆ ಮಾತು ಕೇಳ್ರೆ ಮುಕ್ತಿ ಆಗಂಗಿಲ್ರಿ ಯಾಕಾಗೋಡ್ರಿ ಮತ್ ನೀವು ಹೇಳತ್ತಾನೆ ಅವರು ಏನು ಸುಮ್ ಕೂತ್ ಕೇಳ್ರು ಅದೆಲ್ಲ ಬರಾಬರಿ ಆಯ್ತು ಪಾರ ಆಯ್ತು ನಾನು ಹೇಳಿ ಅದಕ್ಕ ಹಂತಕ್ಕೆ ಏನು ಮಾಡ್ಯಾಳ ಅಂದ್ರ ಬಂಜಿತಾನ ಆಕಿ ಹುಟ್ಟ ಬಂಜದಳು ಅಂತ ಬಂಜಿತಾನ ಹಿಂಗಸ್ಬೇಕಂತ ತಿಳ್ಕೊಂಡ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ ಭಿಕ್ಷಾನದ ತಾಯಿ ಅಂದ ಯಾಕಂದ್ರ ಭಕ್ತಿ ಸೇವಾ ಮಾಡ್ಬೇಕಲ್ಲ ಭಕ್ತಿ ಹೆಂಗೈತೆ ಅನ್ನುವಂಥದ್ದು ನೋಡ್ಬೇಕಾದ್ರೆ ಗಂಡನ ಸೇವೆ ಮೇಲೆ ಕೆಟ್ಟ ಭಕ್ತಿ ಅದ ಅನ್ನುವಂಥದ್ದು ನೋಡ್ಬೇಕಾದ್ರ ಅಲ್ಲಿ ಏನ್ ಮಾಡ್ಯಾರ ಅವ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಮಾಡ್ಯಾರ ಭಿಕ್ಷೆ ನೀಡಾಕ ಬಂದಾಳ ಭಿಕ್ಷೆ ನೀಡಾಕ ಬಂದಾಳ ಸಹಿತ ಇಂಥ ಭಿಕ್ಷಾ ಬ್ಯಾಡ ನಮಗ ಹೇಳ್ತಾರ ಅವ್ರ ತಾಯಿ ಇಂಥ ಭಿಕ್ಷಾ ನಮಗ ಬ್ಯಾಡ ನೀ ನಿಸ್ಸಂಗಾಗಿ ನಮಗ ಊಟಕ್ಕೆ ನೀಡಬೇಕು ಅಂತ ಹೇಳ್ಯಾರ ನಿಸ್ಸಂಗಾಗಿ ಊಟಕ್ಕೆ ನೀಡಬೇಕಂದಾಗ ಈಕೆ ಏನ್ ಮಾಡ್ತಾಳು ಅವಾಗ ಈಕೆ ಏನ್ ಮಾಡ್ತಾಳು ನೋಡು ಸಂಬಂಧ ಅವರು ಆಟ ಹೊಡಿದ್ರು ಅದಕ್ಕೆ ಈಕೆ ಏನ್ ಮಾಡ್ತಾಳ ಅಂದ್ರ ಅವ್ರು ಹೇಳಿದಾಗ ಗಂಡನ ಕಡೆ ಓಡಾಕತ್ತಳ ಅತ್ರಿ ಋಷಿದ್ಯಾಕ ಓಡಿ ಹೋಗಿ ಹೇಳ್ತಾಳ ಇವತ್ತು ನೋಡ್ರಿ 3 ಮಂದಿ ಜಂಗಮರು ನನ್ನ ಮನೆಗೆ ಬಂದಾರ ಅವರ ನಿಸ್ಸಂಗಾಗಿ ನನಗ ಊಟಕ್ಕೆ ನೀಡಲಾಕತ್ತಾರು ಹೆಂಗ ಮಾಡ್ರಿ ಪತಿದೇವ ಅಂತೇಳಿ ಅತ್ರಿ ಋಷಿನ ಕೇಳ್ಯಾಳ ಕೇಳಿದಾಗ ಅವಾಗ ಅವ್ರ ಅತ್ರಿ ಋಷಿ ಹೇಳ್ತಾನು ಯಾಕೆ ಚಿಂತೆ ಮಾಡ್ಯಾದ ಅವ್ರು ಯಾರು ಅನ್ನೋದು ನಿನಗಿನ ತಿಳಿದಲ್ಲ ಯಾಕಂದ್ರ ಅತ್ರಿ ಋಷಿ ಅಂದ್ರ ತ್ರಿಕಾಲ ಜ್ಞಾನಿ ಇದ್ದವ್ ಅವಾಗ ತಿಳಿತಿತ್ತ
ಪರಮೇಶ್ವರ ನನ್ನ ಮನೆಗೆ ಬಂದಾರ ಅಂದ್ರೆ ನನ್ನ ಮನೆ ಪಾವನ ಆಗೈತಿ, ಅದಕ್ಕೆ ಅಂಜಾಕ್ ಹೋಗಬೇಡ. ನನ್ನ ಪಾದ ತೀರ್ಥ ತಗೋ, ನನ್ನ ಪಾದ ತೀರ್ಥ ತಗೊಂಡು ಹೋಗಿ ಅವ್ರ ಮೇಲೆ ಸಿಂಪಡಿಸು. ಅವಾಗ ಅವ್ರ 3 ಮಂದಿ ಕೂಸಾಕರು, ಅವಾಗ ನೀ ಬೇಡಿದಂಗೆಲ್ಲ ಅವ್ರಿಗೆ ನೀಡೋಗು ಅಂತ ಹೇಳಿಬಿಟ್ಟು. ಹೌದ್ರಿ. ಮತ್ ನಿಮ್ಮ ಅವ್ವನ ಕಾಲಿಗೆ ಬೆಂಕಿ ಹೈತಾನ ಸುಟ್ಟು ಹೋಗಿತ್ತು. ಸುಟ್ಟು ಹೋಗಿದ್ದು ಕಾಣ್ತೈತಿ. ಅದಕ್ಕ ಹಂಗೇನೆ ಹೇಳಕ್ ಹೋಗಬೇಡ ವಿದ್ಯಾ. ಹೆಣ್ಣು ಹೆಚ್ಚತ್ ಹೇಳ್ತಿ, ಅಲ್ಲಿ 3 ಮಂದಿ ಬಂದಾರ ನಿಸಂಗಾಗಿ ನೀಡತ್ ಹೇಳಿ. ಗಂಡನ ತೆಕ್ಕೋಡಿ ಹೋಗುದು ಏನು ಬಿದ್ದಿತ್ ನಿನ್ನ ಕೊಳೆಮಿ. ಶ್ರೇಷ್ಠ ಯಾಕ ಹೋಗಿದಿ? ನಾ ಶ್ರೇಷ್ಠ ಅದಾನೆ, ನನ್ನ ಪಾದ ತೀರ್ಥ ಹೊಡಿತಾನ ಅಂತೇಳಿ ಹೊಡಿಬೇಕಾಗಿತ್ತು. ಆಕೈತೇನ? ಹಂಗ್ಯಾಂಗ ಆಕೈತಿ? ಏಕ ತಾಯಿನ ಹೆಚ್ಚು ಮಾಡಾಕ ಬಂದಾಳು, ಈಕೆ ಯಾರ ಮೇಲ್ರ ಹೊಡಿಲ್ಲ ನೋಡೋಣ ಕೂಸಾಕಾರನ. ಅದಲ್ಲಿ ಕೂಸಾಕ ಈಕೆ ಕೂಸಾಕಳ ಹೊರತಾಗಿ ಈಕೆ ಒಂದು ಕೂಸನ ಹೋಗಿತ್ತಾಳ, ಹೊರತಾಗಿ ಇದನ್ನು ಕೂಸಾಕಂಗಿಲ್ಲ. ಅದಕ್ಕ ಜಗತ್ತದಾಗ ಗಂಡನ ಪಾದ ತೀರ್ಥ ಹೋಗಿ ಅವಾಗ ಬ್ರಹ್ಮ ವಿಷ್ಣು ಮಹೇಶನ ಮೇಲೆ ಹೊಡೆದಳು. ಅವಾಗ 3 ಮಂದಿ ಕೂಸಾಗ್ಯಾರ. ಕೂಸಾಗಿ ಏನ್ ಮಾಡ್ಯಾಳ ಅಂದ್ರ ಜೋಗಳನು ಹಾಡ್ಯಾಳ, ಅವ್ರಿಗೆ ಮಲಿನೂ ಕುಡಿಸ್ಯಾಳು. ಜಗತ್ತದಾಗ ಅವ್ರು ಹೋಗೋ ಟೈಮ್ ಬತ್ತು ಹೊಂಟ್ರು. ಅವಾಗ ಈಗ ಅಳೋದು ದುಃಖ ಮಾಡಕತ್ತ. ನನ್ನ ಮಕ್ಕಳಾಗಿದ್ರೆ ನೀವು ಹೋಗ್ತೀರಿ ಅಂದ್ರ 3 ಮಂದಿ ಎಷ್ಟೋ ದಿನ ನನ್ನ ತೊಟ್ಟಲದಾಗ ಆಡೇರಿ, ನನ್ನ ತೊಡಿ ಮೇಲೆ ಆಡೇರಿ. ಈಗ ನನ್ನ ಬಿಟ್ಟು ನೀವು ಹೆಂಗ ಹೋಗ್ಕಿರಿ ಅಂತ ಕೇಳಿದಾಗ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ. ಏನಂತ ಹೇಳ್ತಾರ? ತಾಯಿ ನಿನ್ನ ಹಂಗ ಏನು ನಾವು ಬಿಟ್ಟು ಹೋಗಂಗಿಲ್ಲ, ನಾವು ಬರುದ ನಿನ್ನ ಬಂಜಿರ್ತಾನೆ ಹಿಂಗ ಸಾಕ ಬಂದದ್ದು ಅಂತ ತಿಳ್ಕೊಂಡ. ಯಾವಾಗ 3 ಮಂದಿ ಆಶೀರ್ವಾದ ಮಾಡಿರ ನೋಡು, ಅವಾಗ ಯಾರು ಹುಟ್ಟಿ ಬಂದಾರ? 3 ತಲಿ ತಾತ್ರಿ ಹುಟ್ಟಿ ಬಂದಾನ. ಒಂದ ದಡಕ 3 ತಲಿ ಆಗ್ಯಾವ. ಹಂಗ ನಾವು ಕೊಡಬಾರ್ದು, ಕೊಟ್ಟು ಅಂದ್ರ ಒಂದ್ ದಡಕ ಬಾಳ ಬಾಳ ಕಹೋರ ವಿದ್ಯಾ. ಅದಕ್ಕೆ ನಿಮ್ಮ ಅವ್ವ ಭಕ್ತಿ ಮಾಡಿದ, ಗಂಡನ ಭಕ್ತಿ ಮಾಡಿದಾಗ ಆಕೆ ಮುಕ್ತಿಗೆ ಹೋಗ್ಯಾಳ ಅನುಶಯ. ಎಂತ ಭಕ್ತಿ ಮಾಡ ಇನ್ನಾಬಾಕ್ಯದಾಳ, ಗುರುನ ಭಕ್ತಿ ಮಾಡಿದಕ್ಕೆ ಒಬ್ಬಾಕಿದಾಳ. ಗುರುನ ಭಕ್ತಿ ಮಾಡಿದಕ್ಕೆ ಒಬ್ಬಾಕ್ಯದಾಳ. ಯಾರಾಕೆ? ಇವರ ರಾಮನ ಭಕ್ತಿ ಮಾಡ್ಯಾಳ. ಶಬರಿ ಮಾಡ್ಯಾಳ ಇಲ್ಲ ವಿದ್ಯಾ? ಮತ್ ನಿಮ್ಮ ಐನರ ತಂದ ಹೇಳಸು ಮತ್ತ ಆಕೆ ಮಾಡ್ಯಾಳ ಹೊಣ್ಣುವಂಗ ಇಲ್ಲ ಹೊಣ್ಣುವಂಗ. ಅದಕ್ಕ ಆಕೆ ಮಾಡ್ಬೇಕಾದ್ರ ಅಲ್ಲೇ ಹೆಣ, ಅಲ್ಲಿ ನಿಮ್ಮ ದ್ಯಾಮವನ್ನ ನೆನೆಸಿಲ್ಲ, ನಿಮ್ಮ ಹೆಣ್ಮಕ್ಕಳ ನೆನೆಸಿಲ್ಲ, ನಿಮ್ಮ ಅವ್ರನ್ನ ಯಾರನ್ನೂ ಆಕೆ ನೆನೆಸಿಲ್ಲ. ನಮ್ಮ ಅಪ್ಪನ ನೆನೆಸ್ಯಾಳ. ರಾಮ 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 ಅಂತ ಎಷ್ಟೋ ವರ್ಷ ಭಕ್ತಿ ಮಾಡ್ಯಾಳ. ದಿನನಿತ್ಯ ರಾಮ ಬರ್ತಾನ ಅನ್ನೋದು, ಅಂಗಳ ಹೊಡಿದು, ಅಂಗಳದಾಗ ರಂಗೋಲಿ ತೆಗೆದು, ಹಣ್ಣು ತಂದ ಅವ್ ಬರ್ತಾನ ತಿಳುದು, ಹಿಂಗ ಎಷ್ಟೋ ವರ್ಷ ಕಾಲ ಕಳೆದಳು. ಮುಪ್ಪನ ಮುದುಕಾದ ಟೈಮ್ದಾಗ ಒಂದಾನೊಂದು ಟೈಮ್ದಾಗ ಏನಾತು, ಈಕಿ ಎಲ್ಲಾ ಸಜ್ಜ ಮಾಡಿ ಇಟ್ಕೊಂಡು ಕೊಂಡುವಂಗ ಕೂತಿದ್ಳು. ಅವಾಗ ರಾಮ ಲಕ್ಷ್ಮಣ ಬಿಲ್ಲ ಬಾಣ ಹಾಕೊಂಡ್ ಬರ್ತಂದ್ರ ಒಂದು ದಿನ. ಬರುವಾಗ ಅವಾಗ ಈಕೆ ಒಡತು ಹೋಗ್ತಾಳ ಶಬರಿ. ಯಾವ ಶಬರಿ? ಈಗ ನೋಡ ಮಸೀಬನಾಳ್ ಶಬರಿ. ಅವ್ರು ಬಾಳ ಆಗ್ಯಾರ, ನಮ್ಮ ಅಪ್ಪನ ಸೇವೆ ಮಾಡಿದವ್ರು ಕರೆ. ಮತ್ತ ಅವ್ವ ಅನ್ನತಾರ. ಅವ್ವ ಆಗ್ಬೇಕಾದ್ರು ಅವ್ವ ಅಪ್ಪ ಇದ್ದಾಗಲ್ಲ, ಮತ್ತ ಅವ್ವ ಆಗಕ್ಕೆ ಅಪ್ಪ ಬೇಕ. ಅಪ್ಪ ಇರ್ಲಕ್ಕ ನೀ ಅವ್ವ ಆಗಂಗಿಲ್ಲ. ನೀ ಮಮ್ಮಿ ಹಾಕಿ ಮಮ್ಮಿ ಅಂದ್ರೆ ಗೊತ್ತಾಯ್ತಲ್ಲ ತಮ್ಮ, ನಿಂಗೆ ಇಂಗ್ಲೀಷ್ದಾಗ ದೆವ್ವ ಇದು ದೆವ್ವಾಗ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಗಂಡನು ಅಂತ ಮಗಳಾಗಬೇಕು. ಗಂಡ ಎದ್ದಾಗ ನೀ ಅವ್ವ ಹಾಕಿ, ತಾಯಿ ಅಕ್ಕಿ ಮಾಯ ಅಕ್ಕಿ ಅಂತ ನನಗೆ ಹೇಳ್ಕೊತ ಬಂದಾನೆ. ಶಬರಿ ಏನ್ ಮಾಡ್ತಾಳ ಅಂದ್ರ, ನನ್ನ ಗುರು ಇವತ್ತು ಬಂದಾನು, ನಾ ಮಾಡುವಂತ ದೇವರು ಬಂದಾನ ಅಂದ ಬಳಕ ಏನ್ ಮಾಡ್ತಾಳು, ಹೋಗಿ ಪಾದಕ ಬೀಳ್ತಾಳು. ರಾಮ ಎಷ್ಟೋ ವರ್ಷ ಆತ ನಾನು ನಿನ್ನ ದಾರಿ ಕಾಯಕತ್ತೇನಿ, ನಿನ್ನಿಂದ ನನಗೆ ಮುಕ್ತಿ ಆಗೋದೋಗತ್ತೆ ಪ್ರಭು. ಬಂದ ನನ್ನ ಮನ್ಯಾಗ ಕಾಲ ಹಾಕು, ನನ್ನ ಜೋಪಡಿತನ ಬಾ ಅಂದಾಗ ಅವಾಗಕ್ಕೆ ಭಕ್ತಿಗೆ ಮೆಚ್ಚಿ ರಾಮ ಲಕ್ಷ್ಮಣ ನಡೆದಾರಕ್ಕೆ ಹಿಂದಿಂದ ನಡೆದು ಹೋಗಿ ಏನ್ ಮಾಡ್ತಾರ ಅಂದ್ರ, ಇವತ್ತು ನನ್ನ ಗುರುಗ ಕೈ ಹಚ್ಚುದು ಅಂದ್ರ ಇದು ಏನಾಕತಿ ಹಣ್ಣು ಎಲ್ಲರ ಕೈ ಹತ್ತಿಗೆದ್ದಾವ ಬಾ ಅಂತೇಳಿ ಏನ್ ಮಾಡ್ತಿದ್ಳು, ಶಿವ ಅಟ್ಟ ಕೊಡ್ತದ ಅವ್ ರಾಮದೇವ್ರಿಗೆ. ಯಾಕಂದ್ರ ಕೈ ಎತ್ತದು ಅಲ್ಲೇ ತೆಗೆದೋಗಿತ್ತಳ ಹಣ್ಣ, ಭಾರಿ ಹಣ್ಣ. ಕೈ ಎತ್ತದು ಅಲ್ಲೇ ಹೋಗಿತ್ತಳು ಹಣ್ಣನ್ನು ಅಟ್ಟ ರುಚಿ ಎತ್ತದು ಅಟ್ಟ ರಾಮದೇವರಿಗೆ ಕೊಡ್ತಿದ್ಳು. ಹಿಂಗ ಸೇವಾ ಮಾಡಿ 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 ಅವಾಗ ರಾಮ ಹೇಳ್ತಾನೆ, ಏನ್ ಬೇಕು ಬೇಡ ಅಂದಾಗ ಅವಾಗ ಕೇಳ ಬೇಡ್ತಾಳ. ಯಪ್ಪ ನನಗೆ ಮುಕ್ತಿಗೆ ಹೋಗುವಂತ ದಾತ ನೀ ಇದೆ, ಮುಕ್ತಿ ಕೊಡುವಂತ ದಾತ ನೀ ಇದೆ, ನನಗೆ ಮುಕ್ತಿ ಕೊಡುವಂತ ಆಶೀರ್ವಾದ ಮಾಡಪ್ಪ ಅಂದಾಗ ನೀ ಹೇಳಿದಂಗ ಎಲ್ಲ ಆಗಲಿ ಅಂತ ಹೇಳಿದಾಗ ಅವಾಗ ನನ್ನ ರಾಮದೇವರ ಆಶೀರ್ವಾದ ಮಾಡಿದಾಗ ನಿಮ್ಮಕ್ಕೆ ಹೆಣ್ಮಗಳು ಏನು ಮಾಡ್ಯಾಳು, ಆ ಗುರುವಿನಿಂದ ಮುಕ್ತಿ ಕಂಡಾಳ. ಮತ್ ನಮ್ಮ ಅಪ್ಪನ ಭಕ್ತಿ ಮಾಡಿ ಮುಕ್ತಿ ಕಂಡಾರ ಅಂದ್ರೆ ನಿಮ್ಮವ್ವ ಏನು ಎಲ್ಲಿ ಹೋಗಿಳಿಕಿ
ಇನ್ನು ಇಂಜೆಕ್ಷನ್ ಮಾಡ್ಕೊಳಕ್ ದವಾಖಾನಿಗೆ ಅದು ಹೋಗಿಳು ಹಗಲೆಲ್ಲ ಅಲ್ಲೇ ಹೋಗಕ್ಕೆ ಇವ್ರು ಅದನ್ನ ಮಾಡವ್ರ ತಮ್ಮ